ಭಾರತೀಯ ಆಯುರ್ವೇದದಲ್ಲಿ ಮಾತ್ರವಲ್ಲದೆ ಸಾಂಪ್ರದಾಯಿಕವಾಗಿಯೂ ಸಹ ಬಹಳ ಪ್ರಸಿದ್ಧವಾಗಿರುವ ವೃಕ್ಷಗಳಲ್ಲಿ ಬೇವಿನ ಮರವೂ ಸಹ ಒಂದು. ಮೇಲಿಯೇಸಿಯೇ ಕುಟುಂಬಕ್ಕೆ ಸೇರಿದ ಬೇವಿನ ಮರದ ವೈಜ್ಞಾನಿಕ ಹೆಸರು ಅಜಾದಿರಿಚ್ತಾ ಇಂಡಿಕಾ. ಸಂಸ್ಕೃತದಲ್ಲಿ ನಿಂಬ ಎಂದು, ಕನ್ನಡದಲ್ಲಿ ಬೇವು ಎನ್ನುವ ಈ ವೃಕ್ಷವನ್ನ ಆಂಗ್ಲ ಭಾಷೆಯಲ್ಲಿ ನೀಮ್, ಇಂಡಿಯನ್ ಲೀಲ್ಯಾಕ್, ನಿಂಬೈ, ಮಾರ್ಗೋಸಾ ಇತ್ಯಾದಿ ಹೆಸರುಗಳಿವೆ. ಈ ವೃಕ್ಷದ ಮೂಲ ಬರ್ಮಾ ಹಾಗೂ ಭಾರತ ಆಗಿದ್ದು ಈ ಎರಡೂ ದೇಶಗಳು ಸೇರಿದಂತೆ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ವೇಗವಾಗಿ ಬೆಳೆಯುವ ಉಷ್ಣವಲಯದ ನಿವಾಸಿಯಾಗಿರುವ ಬೇವಿನ ಮರ ಸುಮಾರು 30ರಿಂದ 70 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ ನಿತ್ಯ ಹರಿದ್ವರ್ಣ ವೃಕ್ಷವಾಗಿದ್ದು ಶಂಖಾಕಾರದ ಗರಗಸದ ಅಂಚಿನಂತಹ ಮಾರ್ಪಾಡುಗಳಿಂದ ಕೂಡಿದ ಹಸಿರು ಎಲೆಗಳಿದ್ದು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು ಬಿಳಿ ಬಣ್ಣದ 5 ದಳಗಳಿಂದ ಕೂಡಿದ ಪುಟ್ಟ ಪುಟ್ಟ ಹೂವುಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿದ್ದು ಅಂಡಾಕಾರದ ಪುಟ್ಟ ಪುಟ್ಟ ಕಾಯಿಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿದ್ದು ಇವುಗಳು ಪಕ್ವವಾದ ಬಳಿಕ ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಈ ಹಣ್ಣುಗಳನ್ನ ಹಿಸುಕಿದರೆ ಇವುಗಳೊಳಗಿಂದ ಲೋಳಿಯುಕ್ತವಾದ ಬೀಜ ಹೊರಬರುತ್ತದೆ. ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ಮೌಲ್ಯಗಳಿರುವ ಬೇವಿನ ಮರವನ್ನ ಭಾರತಾದ್ಯಂತ ಪೂಜನೀಯ ವೃಕ್ಷವಾಗಿ ಪರಿಗಣಿಸಿದ್ದು ಯುಗಾದಿ ಮುಂತಾದ ಆಚರಣೆಗಳಲ್ಲಿ ಬೇವಿನ ಹೂವು ಹಾಗೂ ಬೇವಿನ ಎಲೆಗಳಿಗೆ ಬಹಳವೇ ಬೇಡಿಕೆ ಇರುತ್ತದೆ. ಬೇವಿನ ಬೀಜದಿಂದ ತೆಗೆಯಲಾಗುವ ಎಣ್ಣೆಗೂ ಸಹ ಬೇಡಿಕೆ ಇದ್ದು ಈ ಎಣ್ಣೆಯನ್ನ ಸೌಂದರ್ಯವರ್ಧಕ ಉತ್ಪನ್ನಗಳು, ಸಾಬೂನು, ಟೂತ್ ಪೇಸ್ಟ್ ಹಾಗೂ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಬೇವಿನ ಬೀಜದ ಒಟ್ಟು ಹಾಗೂ ಎಣ್ಣೆಯನ್ನ ಸಾವಯವ ಕೀಟನಾಶಕ, ಜೈವಿಕ ಗೊಬ್ಬರದ ಉತ್ಪಾದನೆಯಲ್ಲಿಯೂ ಸಹ ಬಳಸಲಾಗುತ್ತದೆ. ನಿಂಬಿನ್, ನಿಂಬಲೈಡ್, ಆಸ್ಕೋಬಿಕ್ ಆಸಿಡ್, ಹೆಕ್ಸೋಕ್ವಸನಾಲ್, ಅಮಿನೋ ಆಸಿಡ್, ನಿಂಬಾಂಡಿಯಾಲ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಬೇವಿನ ಮರದ ಉತ್ಪನ್ನಗಳನ್ನ ಸಾಂಪ್ರದಾಯಿಕ, ಆಯುರ್ವೇದ, ಸಿದ್ಧ, ಯುನಾನಿ ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಬೇವಿನ ಸಾಮಾನ್ಯ ಉಪಯೋಗವೆಂದರೆ ಬೇವಿನ ತಾಜಾ ಎಲೆಗಳನ್ನ, ಅದರಲ್ಲೂ ಎಳೆಯ ತಾಜಾ ಎಲೆಗಳನ್ನ ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದರ ಜೊತೆಗೆ ರಕ್ತ ಶುದ್ಧೀಕರಣದಲ್ಲೂ ಸಹ ಸಹಕಾರಿಯಾಗಿದೆ. ಆದರೆ ನಿಯಮಿತವಾಗಿ ಸೇವಿಸಬಾರದು. ಬೇವಿನ ಎಲೆಗಳನ್ನ ಹಾಕಿ ಕುದಿಸಿದ ನೀರಿನಿಂದ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳಿಂದ ದೂರವಿರಿಸುತ್ತದೆ. ಬೇವಿನ ಕಷಾಯದಿಂದ ಬಾಯಿ ಮುಕ್ಕಳಿಸುವುದು ಒಸಡಿನ ತೊಂದರೆ ಹಾಗೂ ಬಾಯಿಯ ದುರ್ಗಂಧದಿಂದ ಮುಕ್ತಿ ನೀಡುತ್ತದೆ. ಬೇವಿನ ಕಡ್ಡಿಯನ್ನ ಸಾಂಪ್ರದಾಯಿಕ ದಂತಮಂಜನವಾಗಿ ಇಂದಿಗೂ ಸಹ ಭಾರತಾದ್ಯಂತ ಬಳಸಲಾಗುತ್ತದೆ. ಬೇವಿನ ಎಣ್ಣೆಯನ್ನ ಗಾಯಗಳು ಹಾಗೂ ಯಾವುದೇ ಚರ್ಮರೋಗಗಳಿಗೂ ಸಹ ಲೇಪಿಸಬಹುದಾಗಿದ್ದು ತಲೆಯ ಹೊಟ್ಟು ಅಥವಾ ಏನುಗಳ ತೊಂದರೆಗೂ ಸಹ ಆಗಾಗ ಬೇವಿನ ಎಣ್ಣೆಯನ್ನ ತಲೆಗೆ ಹಚ್ಚಿಕೊಳ್ಳಬಹುದು. ಕಿವಿ ನೋವಿನ ತೊಂದರೆಗೂ ಸಹ 2 ಹನಿ ಬೇವಿನ ಎಣ್ಣೆಯನ್ನ ಕಿವಿಗೆ ಹಾಕಿಕೊಳ್ಳಬಹುದಾಗಿದ್ದು ಬೇವಿನ ಎಣ್ಣೆಗೆ ಅರಿಶಿಣ ಅಥವಾ ಕರ್ಪೂರ ಸೇರಿಸಿ ಕೈಕಾಲುಗಳಿಗೆ ಹಚ್ಚಿಕೊಳ್ಳುವುದರಿಂದ ಸೊಳ್ಳೆಗಳು ಕಚ್ಚುವುದಿಲ್ಲ. ಅಥವಾ ಬೇವಿನ ಎಣ್ಣೆಯ ದೀಪವನ್ನ ಹಚ್ಚುವುದರಿಂದಲೂ ಸಹ ಸೊಳ್ಳೆಗಳನ್ನ ನಿಯಂತ್ರಿಸಬಹುದು. ಬೇವಿನ ಹೂವಿನ ಚೂರ್ಣಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸುವುದು ದೇಹಕ್ಕೆ ಪೌಷ್ಟಿಕವಾದ ಆಹಾರವಾಗಿದೆ. ಬೇವು ಅತ್ಯಮೂಲ್ಯವಾದ ಔಷಧೀಯ ಗುಣಗಳಿಂದ ಕೂಡಿದ್ದರೂ ಸಹ ಅದನ್ನ ನಿರಂತರವಾಗಿ ಅಥವಾ ಅಕಾರಣವಾಗಿ ಸೇವಿಸುವುದು ಹಾನಿಕಾರಕ ಎನ್ನಲಾಗಿದೆ. ಸಾಮಾನ್ಯವಾಗಿ ಬೇವಿನ ಉತ್ಪನ್ನಗಳನ್ನ ನಿರಂತರವಾಗಿ 7 ದಿನಕ್ಕಿಂತ ಅಧಿಕವಾಗಿ ಸೇವಿಸಬಾರದು ಎನ್ನಲಾಗಿದ್ದು ಒಂದು ಪಕ್ಷ ಸೇವಿಸಬೇಕಾದ ಸಂದರ್ಭ ಬಂದರೆ ನಾಟಿ ಹಸುವಿನ ತುಪ್ಪವನ್ನ ಆಹಾರದಲ್ಲಿ ಅಧಿಕ ಪ್ರಮಾಣದಲ್ಲಿ ಸೇವಿಸುವುದರ ಮೂಲಕ ದೇಹದ ವಾತ ಪಿತ್ತಗಳನ್ನ ಸಮತೋಲನದಲ್ಲಿ ಇರಿಸಿಕೊಳ್ಳುವುದು ಅವಶ್ಯಕ ಎನ್ನಲಾಗಿದೆ. ಬೇವಿನ ಉತ್ಪನ್ನಗಳನ್ನ ಆಯುರ್ವೇದ ತಜ್ಞರ ಸಲಹೆಯ ಹೊರತಾಗಿ ಸೇವಿಸುವುದು ಯಕೃತ್ತು, ಮೂತ್ರಪಿಂಡ, ಕಣ್ಣಿನ ತೊಂದರೆಗಳು ಹಾಗೂ ವೀರ್ಯ ವೃದ್ಧಿಯನ್ನು ಸಹ ಕಡಿಮೆ ಮಾಡಬಲ್ಲದು. ಹಾಗಾಗಿ ಬೇವಿನ ಉತ್ಪನ್ನಗಳನ್ನ ಅಧಿಕ ಪ್ರಮಾಣದಲ್ಲಿ ನಿರಂತರವಾಗಿ ಸೇವಿಸಬಾರದು. ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ಬೇವಿನ ಉತ್ಪನ್ನಗಳನ್ನ ಬಳಸಬಾರದು.